ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಡೇ 3 ಡಯಟ್ ಹೇಗೆಲ್ಲ ಹೋಯಿತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ 6:30 ಎದ್ದಿದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟು 77.700 ಗ್ರಾಮ್ ಇದೆ. 1 kg ಕಮ್ಮಿ ಆಗಿದ್ದೀನಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಿದೆ. ಇದೇ ಖುಷಿಗೆ ಏನು ಟಿಫನ್ ಮಾಡ್ತಿದ್ದೀನಿ ಅಂದರೆ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅವಲಕ್ಕಿ ಒಗ್ಗರಣೆಗೆ ಏನೇನು ಬೇಕು ಅಂದರೆ 1.5 ಕಪ್ ಆಗೋಷ್ಟು ಅವಲಕ್ಕಿನ 5 ಸತಿ ತೊಳೆದು ಎತ್ತಿಟ್ಕೊಳ್ಳಿ. 6 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳಿ. ಕರಿಬೇವು, ಅರ್ಧ ಕಪ್ ಕಾಯಿ ತುರಿ ಎತ್ತಿಟ್ಕೊಳ್ಳಿ. ಸೊ ಇವು ಹೇಗೆ ಮಾಡೋದು ನೋಡೋಣ ಬನ್ನಿ. ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ತೆಂಗಿನಕಾಯಿ ತುರಿ ಹಾಕಿ ಕಲಿಸ್ಕೊಳ್ಳಿ. ಅದಕ್ಕೆ ನೆಂದಿರೋಂಥ ಅವಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕಲಸಿ. ಈಗ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ನಮ್ಮನೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಟಿಫನ್ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಆ್ಯಸ್ ಇಟ್ ಈಸ್ ಬಿಸಿ ನೀರನ್ನು ಕಾಯ್ಸ್ಕೊಂಡು ಕುಡಿದು ಅದಾದಮೇಲೆ ನಾನು 7:30 ಅಷ್ಟೊತ್ತಿಗೆ ನಾನು ಪಾರ್ಕಿಗೆ ಹೋದೆ. ಅಲ್ಲಿ 2 ರೌಂಡ್ ಹೊಡ್ಕೊಂಡು ಮತ್ತು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು 1 ಅವರ್ ವಾಕಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಸ್ನೇಹಿತರೆ, ಮನೆಗೆ ಬಂದಿದ್ದ ತಕ್ಷಣ ನಾನು ಜೀರಿಗೆ ನೀರನ್ನ ಕಾಯಿಸ್ಕೊಂಡು ಕುಡಿದೆ. ಇವತ್ತು ವೆಜಿಟೇಬಲ್ ಜ್ಯೂಸಲ್ಲಿ ನಾನು ಏನು ತೊಗೋತಾ ಇದ್ದೀನಿ ಅಂದರೆ ಟೊಮೊಟೊ ಜ್ಯೂಸ್ ತೊಗೋತಾ ಇದ್ದೀನಿ. ಟೊಮೊಟೊ ಜ್ಯೂಸ್ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಸೂಪರಾಗಿತ್ತು. ಸೊ ನಾನಿವತ್ತು ಲಂಚು ಮತ್ತು ಟಿಫನ್ಗೆ ಏನು ತೊಗೋತಾ ಇದ್ದೀನಿ ಅಂತ ಅಂದರೆ ಮಾರ್ನಿಂಗ್ ಮಾಡಿದಂಥ ಅವಲಕ್ಕಿ, ಸ್ವಲ್ಪ ನನ್ನ ಹಸ್ಬೆಂಡು ವಡೆ ತಂದಿದ್ರು, ಅದು, ಕ್ಯಾರೆಟು ಮತ್ತು ಸೌತೆಕಾಯಿನ ತಿಂತಾಯಿದ್ದೀನಿ. ತಿನ್ನೋ ಅಷ್ಟೊತ್ತಿಗೆ ನಾನು 11:30 ಆಗೋಗಿತ್ತು. ಅಷ್ಟೊತ್ತಿಗೆ ಲಂಚ್ ಮುಗಿಸ್ಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದು 4:30 ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಲ್ಲಂಗಡಿ ತಿಂದೆ. ಸೊ ನೈಟ್ ಡಿನ್ನರ್ ಏನು ಮಾಡಿದೆ ಅಂದರೆ 7 o'clock ಅಷ್ಟೊತ್ತಿಗೆ ನಾನು ಡಿನ್ನರ್ ಅನ್ನೋದನ್ನ ಮುಗಿಸ್ಕೊಂಡೆ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಅವಳು ದೋಸೆ ಮತ್ತು ಚಟ್ನಿ ಮಾಡಿದ್ಲು. ಅದನ್ನು ತಿಂದ್ಬಿಟ್ಟು ಇವತ್ತಿನ ಡೇ ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ. ಡೇ 3 ಡಯಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.